ರನ್ನರ್ ಅಪ್ ವಿಚಾರಕ್ಕೆ ಬರೋಣ, ರಕ್ಷಿತಾ ಅವ್ರ ವಿಚಾರ. ಸೊ ನಿಮ್ಮ ಸಿಸ್ಟರು, ಸೊ ಅವರು ರನ್ನರ್ ಅಪ್ ಆಗಿದ್ದು, ಜೊತೆಗೆ ನಿಮ್ಮ ಒಂದು ಲೈಕ್ ಈಗ ಎಲ್ಲರೂ ಅಂದ್ಕೊಳ್ತಾ ಇದ್ರು ವಂಶದ ಕುಡಿ ಅಂತ. ವಂಶದ ಕುಡಿಲೇ ಸುದೀಪ್ ಸರ್ ಅಕ್ಕಪಕ್ಕ ಇದ್ದರು. ಸೊ ಸೀಕ್ರೆಟ್ ರೂಮಲ್ಲಿ ನಿಮ್ಮಿಬ್ಬರು ಕಾಂಬಿನೇಷನ್ನ ತುಂಬಾ ಇಷ್ಟಪಟ್ಟಿದ್ರು ಜನರು. ಸೊ ಆ್ಯಕ್ಚುಲಿ ಅಲ್ಲಿ ಗೊತ್ತಾಗಿದ್ದು ಧ್ರುವಂತ್ ಅಂದರೆ ಏನು, ಅವ್ರ ವ್ಯಕ್ತಿತ್ವ ಎಂಥದ್ದು ಅಂತ ಸೀಕ್ರೆಟ್ ರೂಮಲ್ಲಿ. ಸೊ ಅದ್ರ ಟೋಟಲ್ ಓವರಾಲ್ ಆಗಿ ರಕ್ಷಿತಾ ಜೊತೆ ಒಂದು ಅಷ್ಟು ಈ ಏನು ಟಾಮ್ ಆ್ಯಂಡ್ ಜೆರ್ರಿ ಕಾಂಬಿನೇಷನ್ನು ಎಲ್ಲ ಬಿಗ್ ಬಾಸ್ ಮನೇಲಿ ಬೇರೆಯವ್ರದ್ದೆಲ್ಲ ಒಂದು ಸ್ಟೋರಿ ನಡೀತಿದ್ರೆ ನಿಮ್ಮದೇ ಒಂದು ಸ್ಟೋರಿ ನಡೀತಾ ಇದ್ದಾರೆ. ಆಕ್ಚುಲಿ ಅಲ್ಲಿ ನಡೆದಿದ್ದೆಲ್ಲ ನಿಜ ಘಟನೆನೆ. ನಿಮಗೆ ಅದು ಎಂಟರ್ಟೈನ್ಮೆಂಟ್ ತರ ಕಾಣಿಸಿದೆ ಹೊರಗಡೆ, ಅಲ್ಲಿ ನಡೆದಿದ್ದೆಲ್ಲ ನಿಜನೇ ಅಲ್ಲಿ. ಆದರೆ ಅದು ಆಟಕ್ಕೆ ಸೀಮಿತವಾಗಿದೆ. ಅಲ್ಲಿ ಯಾವುದು ಸ್ಕ್ರಿಪ್ಟೆಡ್ ಇಲ್ಲ ಮ್ಯಾಮ್. ಎಲ್ಲ ಏನೇ ನಡೆದ್ರು ಅದು ಬಹಳ ರಿಯಲ್ ಆಗಿ ನಡೆದಿರೋದಲ್ಲಿ. ಸೊ ನಮಗೆ ಆ ಸೀಕ್ರೆಟ್ ರೂಮ್ಗೆ ಹೋಗಿ ಅದನ್ನು ಯಾರು ಡಿಸೈನ್ ಮಾಡಿದಾರೋ ಗೊತ್ತಿಲ್ಲ. ಅವ್ರು ಏನು ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅದು ನಿಜವಾಗ್ಲೂ ರೀಚ್ ಆಗಿದೆ. ರಕ್ಷಿತಾಗೆ ಅಲ್ಲಿ ಕೆಲವು ಪರ್ಸನಲ್ ಇದಿದ್ರು, ಕಾವ್ಯ ಹೋಗಬೇಕು, ಸ್ಪಂದನ ಹೋಗ್ಬೇಕು, ಯಾಕಂದ್ರೆ ಅವ್ರು ಗಿಲ್ಲಿ ಅವ್ರಿಗೆ ಜಾಸ್ತಿ ಕನೆಕ್ಟೆಡ್ ಇದ್ರು ಅಂತ. ನಾವು ಜಸ್ಟಿಸ್, ನೀವು ನಂದೊಂದು ರಿಂಗ್ ಎಸೆಯೋದ್ರಲ್ಲಿ ನೋಡಿರ್ಬೋದು, ನಾನು ಕಣ್ಣು ಮುಚ್ಕೊಂಡು ಎಸೆತೀನಿ, ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ. ಪರ್ಸನಲ್ ಏನೇ ಇರಲಿ, ಯಾರು ನಮ್ಮನ್ನು ಅಟ್ಯಾಕ್ ಮಾಡ್ತಾರೆ ಅವ್ರು ಮಾಡ್ತಾರೆ ಅಂತ ನಾವು ಮಾಡೋಕ್ಕೆ ಹೋಗ್ಬಾರ್ದು, ಯಾಕಂದ್ರೆ ಅದು ನಮ್ಮ ವ್ಯಕ್ತಿತ್ವ ಅಲ್ಲ. ನಾನು ಜಸ್ಟಿಸೇ ಮಾಡಬೇಕು ಅಂತಿದ್ದೆ. ಇಲ್ಲ, ಟೀಮನ್ನ ಕರೆಕ್ಟಾಗಿ ಸ್ಪ್ರೆಡ್ ಮಾಡಬೇಕು, ಅವ್ರಿಗೂ ಚಾನ್ಸ್ ಸಿಗಬೇಕು, ಇವ್ರಿಗೂ ಚಾನ್ಸ್ ಸಿಗಬೇಕು. ನಿಮ್ಮ ಪರ್ಸ್ನಲ್ಲಿಂದ ಬೇರೆಯವ್ರನ್ನ ಕಳಿಸೋಂಥ ಪ್ರಯತ್ನ ಆಗಬಾರ್ದು. ಆಮೇಲೆ ಈ ರೂಮಲ್ಲಿ ನಾನು ಇದ್ದೀನಿ, ಅದು ನನ್ನ ವ್ಯಕ್ತಿತ್ವಕ್ಕೆ ಕಳಂಕ. ಈ ಮಾತು ಕೇಳಿ ನಾನು ಒಪ್ಪಲ್ಲ ಅಂತ ಅದ್ರ ಮೇಲೆ ಗಲಾಟೆ ಹೋಗ್ತಾ ಇತ್ತು. ಸೊ ಲಾಸ್ಟಿಗೆ ಅದನ್ನು ಅವ್ರನ್ನೂ ಹ್ಯಾಂಡಲ್ ಮಾಡಿಕೊಂಡು ಟೀಮು ಒಂದೊಂದ್ಸರ್ತಿ ಅವರೇ ನನ್ನ ಫೇವರ್ಗೆ ಅವ್ರು ಹೇಳ್ತಾ ಇದ್ರು, ನಾನು ಅದಕ್ಕೆ ಒಪ್ಕೊಳ್ತಾ ಇದ್ದೆ. ಸೊ ಹೀಗೆ ಹೋದಂಥ ಜರ್ನಿ. ಮತ್ತೆ ಗೊತ್ತಾಯಿತು ಹೊರಗಡೆ ಬಂದ ಮೇಲೆ ಆ ಎಪಿಸೋಡು ತುಂಬ ಹಿಟ್ ಆಗಿದೆ ಅಂತ. ಸೊ ಇಟ್ ವಾಸ್ ನೈಸ್. ಮತ್ತು ನನಗೂ ಕಮ್ ಬ್ಯಾಕಿಗೆ ಭಾಳ ಹೆಲ್ಪ್ ಆಯಿತು. ಯಾಕಂದರೆ ಅಲ್ಲಿ ಕೂತ್ಕೊಂಡು ಟಿ ವಿಲಿ ನೋಡಿದಾಗ ಗೊತ್ತಾಗ್ತಾ ಇತ್ತು ಎಂಥ ವೇದಿಕೆ ಇದು, ಎಂಥ ಅವಕಾಶ ಸಿಕ್ಕಿದೆ, ನಾವು ಏನು ಮಾಡ್ತಾಯಿದ್ದೀವಿ ಅಂತ. ಅದನ್ನು ನಾನು ಮತ್ತೆ ಕಂಪ್ಲೀಟ್ಲಿ ಎಲ್ಲೂ ಮಿಸ್ಯೂಸ್ ಮಾಡಲಿಲ್ಲ, ಎತ್ಕೊಂಡು ಬಂದುಬಿಟ್ಟೆ ನಾನು. ಸರ್ ಆ್ಯಕ್ಚುಲಿ ಗಿಲ್ಲಿ ಆದಮೇಲೆ ಇಡೀ ಗೇಮ್ನ ಅರ್ಥ ಮಾಡ್ಕೊಂಡಿರೋ ಸೆಕೆಂಡ್ ಪರ್ಸನ್ ಅಂತ ಅಂದರೆ ಅದು ನೀವೇ. ಯಾಕಂದರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ಪ್ರತಿ ಕ್ಷಣ ಏನಾಗ್ತಿದೆ ಅಂತ. ಅಶ್ವಿನಿ ಮ್ಯಾಮ್ನ ಕೂಡ ಅಲರ್ಟ್ ಮಾಡ್ತೀರಾ ನೀವು, ನಿಮ್ಮ ವಿಚಾರ ಅವರ ಪ್ರಚಾರ ಅಂತ ಹೇಳ್ಬಿಟ್ಟು. ಸೊ ಅಶ್ವಿನಿ ಅವರು ಅವಾಗ ಒಂದಷ್ಟು ಚೇಂಜಸ್ ಮಾಡ್ಕೊಳ್ತಾರೆ ಗೇಮಲ್ಲಿ. ಸೊ ಗಿಲ್ಲಿ ಅಪಹಾಸ್ಯ ಅನ್ನೋದು ಮತ್ತು ಇದೆಲ್ಲವು ಗಿಲ್ಲಿ ಒಂದು ಪ್ರಚಾರದ ತಂತ್ರ ಇರ್ಬೋದು. ಗೊತ್ತು ಗಿಲ್ಲಿಗೆ ಯಾರನ್ನ ಇಲ್ಲಿ ಕುಗ್ಸಿದ್ರೆ, ಯಾರನ್ನ ನಾನು ಟೀಕೆ ಮಾಡಿದ್ರೆ ನಾನು ಮುಂದಕ್ಕೆ ಹೋಗ್ತೀನಿ, ಲೀಡಲ್ಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀನಿ ಮ್ಯಾಮ್? ಆ್ಯಕ್ಚುಲಿ ಏನು ಗೊತ್ತಾ, ನನ್ನ ಡ್ರಾಬ್ಯಾಕ್ ಆಗಿದ್ದು, ನಾನು ನೋಡಲಿಲ್ಲ ನಾನು ಎಪಿಸೋಡ್ಸ್ನ. ಹಿಂದಿನ ಎಪಿಸೋಡ್ ನೋಡದೆ ಹೋಗಿದ್ದು ನನ್ನಿಂದ ತಪ್ಪಾಗಿದ್ದು. ಗಿಲ್ಲಿ ಅವರು ಇಡೀ ಎಲ್ಲ ಸೀಸನ್ನ ಕರೆಕ್ಟಾಗಿ ಸ್ಟಡಿ ಮಾಡ್ಕೊಂಡು ಹೋಗಿದ್ರು, ಅವ್ರಿಗೆ ಅದರದ್ದು ಪಲ್ಸ್ ಸಿಕ್ಕಿತ್ತು. ನಾನು ಅಲ್ಲಿ ಹೋಗಿ ಕಲ್ತಿದ್ದು ಗೇಮ್ನ. ಸೊ ಹಾಗಾಗಿ ನಂದದು ಇದಾಯಿತು. ಯಾವಾಗ ನನಗೆ ಗೇಮ್ ಗೊತ್ತಾಯಿತು ಆಗ ಏನು ಮಾಡಿದೆ, ಮತ್ತು ನಂದೊಂದು ಸ್ಟೈಲ್ ಇದೆ. ನಾನು ಯಾವತ್ತೂ ಒಬ್ಬರನ್ನ ಹೊರಗಾಕಕ್ಕಲ್ಲ. ಯಾರಾದರೂ ವೀಕ್ ಆಗ್ತಾ ಇದ್ದಾರೆ ಅಂತಂದರೆ ಅವ್ರನ್ನ ಮೋಟಿವೇಟ್ ಮಾಡೋದಕ್ಕೆ ನೋಡ್ತೀನಿ. ಯಾಕೆ ಡಲ್ ಆಗಿದ್ದೀರಿ, ಎದ್ದೇಳಿ. ಸುದ್ದಿ ಅವ್ರಿಗೂ ಮಾಡಿದ್ದೆ ನಾನು, ಅಶ್ವಿನಿ ಅವ್ರಿಗೂ ಅಷ್ಟೇ. ಎಲ್ಲ ಟಾರ್ಗೆಟ್ ಮಾಡಿ ಕಾರ್ನರಲ್ಲಿದ್ದರು. ಸೊ ನಾನಂದೆ ಬನ್ನಿ, ನಾನು ಟಾರ್ಗೆಟ್ ಆಗಿದ್ದೀನಿ, ಇಬ್ಬರು ಆಟಾಡೋಣ ಬನ್ನಿ, ಎದ್ದೇಳಿ ಅಂತ. ನಮ್ಮ ಮಧ್ಯನೂ ಜಗಳ ಆಗಿತ್ತು. ಬಟ್ ಅವ್ರು ನನ್ನ ತಾಯಿ ಪಾತ್ರ ಮಾಡಿದ್ರು. ನಂದೊಂದು ಕನೆಕ್ಷನ್ ಇದೆ ಅವ್ರ ಜೊತೆ. ಏನೇ ಜಗಳ ಆಗಲಿ ಅದು ಆಟದ್ದು ಇದರಲ್ಲಿ ಬರುತ್ತೆ. ಬಟ್ ಅದೊಂದು ಕನೆಕ್ಷನ್ ಇತ್ತು. ಮತ್ತು ಅವ್ರನ್ನ ನಾನು ಸ್ವಲ್ಪ ಸೆಂಟಿಮೆಂಟಲ್, ನಿಮಗೆ ಗೊತ್ತು ಮಲ್ಲಮ್ಮ ಕೂಡ, ನಾನು ಹಾಗೆ ಅವ್ರನ್ನೂ ಸಪೋರ್ಟ್ ಮಾಡಿಕೊಂಡು ನಾನು ನನ್ನ ಆಟದ ಜೊತೆ ಅವ್ರಿಗೂ ಹೇಳ್ಕೊಡೋಂಗೆ ಬಂದೆ. ಅದು ನನಗೆ ಎಫೆಕ್ಟ್ ಆಯಿತು, ನನಗೆ ತುಂಬ ಪರ್ಸ್ನಲ್ ಎಫೆಕ್ಟ್ ಆಯಿತು. ಏನಕ್ಕೆ ಆಟ ಬಿಟ್ಟು ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ. ಆದರೆ ಕೆಲವು ಗುಣಗಳು, ನಮ್ಮದು ಒಂದು ನೇಚರ್ ಇರುತ್ತೆ, ಅದು ಏನು ಸಿಂಪತಿ ಕಾರ್ಡ್ಗಲ್ಲ. ನಂತರ ನಾನು ಸುದ್ದಿ ಅವ್ರಿಗೂ ಅದನ್ನೇ ಸಪೋರ್ಟ್ ಮಾಡಿದೆ. ನೆಕ್ಸ್ಟ್ ಅಶ್ವಿನಿ ಮೇಡಮ್ ಇದ್ದರು, ಅವ್ರಿಗೆ ನಾನು ಕೊಟ್ಟೆ, ಇಮೋಷ್ನಲ್ ಸಪೋರ್ಟ್ ಕೊಟ್ಟೆ. ಅವ್ರು ಆಮೇಲೆ ಪರ್ಫಾರ್ಮ್ ಮಾಡೋಕ್ಕೆ ಶುರು ಮಾಡಿ ನಾವಿಬ್ಬರು ಈ ಲಾಸ್ಟ್ ವೀಕ್ ಅಂತೂ ಹೊಡ್ಕೊಂಡು, ನಮಗೆ ಯಾರೆಲ್ಲ ಮುಂದೆ ಬರ್ತಾರೆ ಹೊಡ್ಕೊಂಡು ಬಂದ್ಬಿಟ್ವಿ ನಾವು, ಜಯ ಮಹಾಕಾಲ ಅಂತ. ಲಾಸ್ಟ್ ಅದು ಟಾಸ್ಕ್ ಅಂತೂ ನಾವು ಹಿಡ್ಕೊಂಡು ಆಟಾಡಿದ್ದಂತೂ ಇಟ್ ವಾಸ್ ಎಪಿಕ್ ಇದು. ಸೊ ಅವರು ನನಗೆ ಭಾಳ ಎಮೋಷ್ನಲ್ ಸಪೋರ್ಟ್ ಮಾಡೋದು. ನನಗೂ ಒಬ್ಬನೇ ನಾನು ಆಟಾಡ್ತಾ ಇರಬೇಕಾದ್ರೆ ಅವರು ಒಂಟಿ, ನಾನು ಒಂಟಿ ಒಬ್ಬರು ಸಪೋರ್ಟ್ ಮಾಡ್ಕೊಂಡು ನಾವು ಆಟಾಡ್ಕೊಂಡು ಬಂದ್ವಿ.
ಸರ್ ಹೊರಗಡೆ ನಿಮ್ಮ ಬಗ್ಗೆ ಬೇರೆ ಒಪಿನಿಯನ್ನೇ ಇತ್ತು, ಓಕೆನಾ. ಸೊ ಅದನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ನಮಗೂ ಅನಿಸಿತ್ತು, ಇದು ಫಸ್ಟ್ ಆಚೆ ಕಳಿಸ್ರಪ್ಪ, ಜನ ಕೂಡ ಅದನ್ನೇ ಹೇಳ್ತಾಯಿದ್ರು. ಆದರೆ ಅದು ಹೇಗಾಯಿತು ನೆಕ್ಸ್ಟ್ ಅಂತ ಅಂದರೆ ಧ್ರುವಂತ್ ಈಸ್ ರೈಟ್ ಅಂತ ಅನ್ನೋ ಹಾಗಾಯಿತು. ಜೊತೆಗೆ ನೀವು ಕೂಡ ತುಂಬಾ ಕುಗ್ಗೋಗ್ತಾ ಇದ್ರಿ. ಈ ಹೊರಗಡೆ ನಿಮ್ಮ ವಿಷಯದಲ್ಲಿ ಆದಂಥ ಒಂದು ಘಟನೆ ಇದೆಯಲ್ಲ, ನೀವು ಅದನ್ನೇ ಆ್ಯಕ್ಚುಲಿ ತಲೆಯಲ್ಲಿ ಹಾಕ್ಕೊಂಡಿದ್ರಿ ಅಂತ ಅನಿಸುತ್ತೆ. ಒಂದು ಸರಿ ಮನೆಯಿಂದನೂ ಕೂಡ ಆಚೆ ಬರ್ತೀನಿ ಅಂತ ಹೇಳ್ತೀರಾ. ಸೊ ಅದ್ರ ಜೊತೆಗೆ ನನಗೆ ಇನ್ನೊಂದು ಪ್ರಶ್ನೆ ಕ್ರಿಯೇಟ್ ಆಗಿದ್ದೇನು ಅಂದರೆ ಧ್ರುವಂತ್ ಅವರು ಎಲ್ಲೋ ಒಂದು ಕಡೆ ಈ ವಿಷಯ ಮರೆಮಾಚೋದಕ್ಕೋಸ್ಕರ ಚರಿತ್ ಬಾಳಪ್ಪ ಆಗಿರೋರು ಧ್ರುವಂತ್ ಅವರಾಗಿ ಹೋದ್ರ ಮನೆ ಒಳಗಡೆ ಅಂತ ಅನ್ನೋದು. ಸೊ ಈಗ ಕ್ಲೀನ್ ಚಿಟ್ ತಗೊಂಡು ಬಂದಿದ್ದೀರ. ಧ್ರುವಂತ್ ನಾವು ಅಂದ್ಕೊಂಡಿದ್ದ ಆಗಿಲ್ಲ, ಅವರು ಬೇರೆ ರೀತಿನಲ್ಲೇ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ತಪ್ಪು ತಿಳ್ಕೊಳ್ಕೆ ಆಗಿತ್ತು ಎಲ್ರಿಗೂ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದಾದರೆ, ಈಗ ನೀವು ಹೇಳಿದ್ರಿ ಅಲ್ಲೇ ನಾನು ಹೊಸ ಧ್ರುವಂತಾಗಿ ಮನೆಯಿಂದ ಆಚೆ ಹೋಗಬೇಕು ಅಂತ ಹೇಳ್ಬಿಟ್ಟು, ಈ ಹೊಸ ಧ್ರುವಂತ್ ಆಗಿದ್ದೀರಾ. ಸೊ ಎಷ್ಟು ನಿಮ್ಮ ಭಾರ ಇಳ್ದಿದೆ ಆ್ಯಕ್ಚುಲಿ ಇದೆಲ್ಲ? ನಿಜ ಮ್ಯಾಮ್ ನೀವು ಹೇಳಿದ್ದು. ಯಾಕಂದರೆ ನನ್ನ ಮೇಲೆ ಬಂದಂಥ ಕಳಂಕ, ಮೊದಲನೇದಾಗಿ ನನ್ನ ಹೆಸರು ಚೇಂಜ್ ಮಾಡಿದ್ದು ಅದಕ್ಕಲ್ಲ, ಚರಿತ್ ಬಾಲಪ್ಪ ಅಂತಲ್ಲ. ನಂದು ಜಾತಕ ತೋರಿಸಿದಾಗ ನಮ್ಮ ಇಂಡಸ್ಟ್ರಿ ನಂದು ಕೆಲವು ಹೆಸರು ನಮಗೆ ನ್ಯೂಮರಾಲಜಿ ಇದನ್ನೆಲ್ಲ ನಂಬಬೇಕಾಗತ್ತೆ, ನಮ್ಮ ಟೈಮ್ ಚೆನ್ನಾಗಿದೆಯಲ್ವ ಅಂತ ತಿಳ್ಕೊಳ್ಳೋದಕ್ಕೆ. ಆ ಟೈಮಲ್ಲಿ ಒಬ್ಬರು ಹೆಸರು ಇಡೋರು ಚರಿತ್ ಆಗಬರಲ್ಲ ಅಂತಲೇ ಹೇಳಿದರು. ನಿಮಗೆ ಅದು ಸ್ವಲ್ಪ ಆಗಬರಲ್ಲ ಇಂಡಸ್ಟ್ರಿಗೆ, ನೀವು ಹೆಸರು ಬದಲು ಮಾಡಿ ಓಕೆ ಅಂತ ಹೇಳಿದೆ. ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಹೆಸರು ಇದೆಯಾ ಅಂತ ಅವರೇ ಕೇಳಿದ್ರು. ಮತ್ತು ಧ್ರುವಂತ್ ಅನ್ನೋ ಹೆಸರು ಭಾಳ ಪ್ರಸಿದ್ಧಿ ತಂದು ಕೊಟ್ಟಿತ್ತು ಮುದ್ದುಲಕ್ಷ್ಮಿ ಧಾರಾವಾಹಿ ಮುಖಾಂತರ. ಮತ್ತು ಹಲವಾರು ಮಕ್ಕಳಿಗೂ ಆ ಹೆಸರು ಇಟ್ಟಿದ್ರು ನನ್ನ ಪಾತ್ರ ಬಂದಾದ್ಮೇಲೆ. ಸೊ ನಾನಂದು ಧ್ರುವಂತ್ ಹೇಗಿದೆ ಅಂತ ನೋಡಿ ಅಂತಂದಾಗ ಅದು ಕ್ಯಾಲ್ಕುಲೇಷನ್ ಮಾಡಿದಾಗ ಭಾಳ ಚೆನ್ನಾಗಿ ಬಂದಿತ್ತು, ನಂಬರ್ 1 ಬಂದಿತ್ತು. ಮತ್ತು ಅದರ ಅರ್ಥ ಭಾಳ ಚೆನ್ನಾಗಿದೆ, ಧ್ರುವಂತ್ ಅಂತ. ಬಿಗ್ ಬಾಸ್ ಹೇಳ್ತಾರೆ ನಮ್ಮ ಧ್ರುವ ತಾರೆ ಅಂತ. ಸೊ ಧ್ರುವಂತ್ ಅನ್ನೋದು ಹೆಸರು ಭಾಳ ಚೆನ್ನಾಗಿತ್ತು. ಸೊ ನಮಗೆ ಅದು ಎಲ್ಲ ಸೂಕ್ತವಾಗಿ ಬಂತು. ಸೊ ನಾನು ಆ ಹೆಸರು ಇಟ್ಕೊಂಡಿದ್ದು. ಅದಕ್ಕಿಂತ ಮುಂಚೆನೇ ಇತ್ತು ಅದು, ಧ್ರುವಂತ್ ಅನ್ನೋದು ಮುಂಚೆಯಿಂದನೇ ವಾಡಿಕೆ ಇತ್ತು ನನ್ನನ್ನು ಧ್ರುವಂತ್ ಅಂತ ಕರೆಯೋದು. ಇಲ್ಲಿ ಹೆಸರು ಲೀಗಲ್ ಆಗಿ ನಾವು ಕೊಟ್ವಿ ಶೋಗೆ, ಚರಿತ್ ಬಾಲಪ್ಪ ಧ್ರುವಂತನೇ ಇಡಿ, ನನಗೆ ಅದೇ ಆಗೋದಂತ. ಎರಡನೇದು, ಹೌದು ಜನಗಳೀಗ ಏನು ಮಾಡ್ತಾರೆ ಅಂತಂದರೆ, ಟಿ ವಿಲಿ ಒಬ್ಬ ಪಬ್ಲಿಕ್ ಫಿಗರ್ ಅಂತ ಅಂದಾಗ, ಒಬ್ಬ ಫೇಮಸ್ ಪರ್ಸನಾಲಿಟಿ ಅಂತ ಅಂದಾಗ ಅವ್ರ ಹಿಂದೆ ಏನು ಷಡ್ಯಂತ್ರ ನಡೆದಿರುತ್ತೆ ಅಂತ ಗೊತ್ತಾಗಲ್ಲ ಜನರಿಗೆ. ಆರೋಪ ಮಾತ್ರ ಕೇಳಿಸ್ಕೊತಾರೆ, ಅದ್ರ ಮೇಲೆ ಅವ್ರು ಜಡ್ಜ್ ಮಾಡ್ತಾರೆ. ಈ ವ್ಯಕ್ತಿ ಯಾರು ಅಂತ ಗೊತ್ತಿರಲ್ಲ ಅವ್ರಿಗೆ ರಿಯಲ್ ಲೈಫಲ್ಲಿ. ಸೊ ನನ್ನ ಮೇಲೆ ಏನೋ ಸುಳ್ಳು ಆರೋಪ ಬಂದಿತ್ತು, ಏನೋ ಕೆಟ್ಟದ್ದೆಲ್ಲ ನನ್ನ ಮೇಲೆ ಹಾಕಿದ್ರು. ಅದನ್ನು ಜನಗಳು ಕೆಲವರು ನಿಜ ಅಂತಲೇ ಅಂದ್ಕೊಂಡಿದ್ರು. ನನ್ನ ಬಗ್ಗೆ ಅವ್ರಿಗೆ ರಿಯಲ್ ಲೈಫಲ್ಲಿ ಗೊತ್ತಿರಲಿಲ್ಲ. ಈ ವೇದಿಕೆ ನನಗೆ ಸಿಕ್ತು ನನ್ನ ರಿಯಲ್ ಏನು ಅಂತ ತೋರಿಸೋದಕ್ಕೆ ಮ್ಯಾಮ್. ಅದು ನನ್ನ ದೇವಿ ಚಾಮುಂಡಿ ಮತ್ತು ನನ್ನ ಮಹಾಕಾಲ ಆಶೀರ್ವಾದ. ಆ ಡಿಸೆಂಬರಲ್ಲಿ ನಡೆದಿದ್ದು. ಈ ಡಿಸೆಂಬರಲ್ಲಿ ನನಗೆ ಎಂಥ ವೇದಿಕೆ ಕೊಡ್ತಾರೆ, ತೋರಿಸು ನಿನ್ನನ್ನು ಅಂತ. ಆ ವೇದಿಕೆಯಲ್ಲಿ ನನ್ನನ್ನು ನಾನು ತೋರಿಸ್ಕೊಂಡು ಇವತ್ತು ನಾನು ಏನು ಪಡ್ಕೋಬೇಕು ಅದನ್ನ ಪಡ್ಕೊಂಡು ವಾಪಸ್ ಬಂದಾಯ್ತು ಮ್ಯಾಮ್. ಅಷ್ಟೇ, ನನಗೆ ಅದ್ರ ಬಗ್ಗೆ ಬಹಳ ಗರ್ವ ಇದೆ. ನಾನು ಏನು ವಿನ್ನಿಂಗ್ ಬಿಟ್ಟಾಕಿ ನಾನೇನು ಅಂತ ನಾನು ಪ್ರೂವ್ ಮಾಡ್ಕೊಂಡು ಬಂದೆ. ಆ್ಯಂಡ್ ಅದಕ್ಕೆ ದಕ್ಕಿರೋವಂಥ ನನಗೆ ಮರ್ಯಾದೆ ಇಡೀ ಬಿಗ್ ಬಾಸ್, ಕಲರ್ಸ್, ಕಿಚ್ಚನ ಚಪ್ಪಾಳೆ, ಅದು ನನ್ನ ಇಡೀ ಸೀಸನ್ದು ಅದು ನಾನು. ಸರ್, ಇನ್ನೊಂದು ಅರ್ಥವಾಗದೇ ಇರೋದು ರಾಶಿಕಾ ಮತ್ತು ನಿಮ್ಮ ವಿಚಾರ. ಸೊ ರಾಶಿಕಾ ಅವರು ನಿಮ್ಮ ಥಿಂಗ್ಸ್ನ ಇಟ್ಕೊಂಡಿರ್ತಾರೆ. ಅವರು ಆಚೆ ಬಂದಾಗ ಹೇಳೋದು ಜಸ್ಟ್ ತಮಾಷೆಗೋಸ್ಕರ ಇಟ್ಕೊಂಡಿದ್ದು ಅಂತ ಹೇಳ್ಬಿಟ್ಟು. ಆದರೆ ಇದು ಎಲ್ಲಿಂದ ಸಿಂಕ್ ಆಯಿತು ಅನ್ನೋದೇ ಹೊರಗಿನ ಜನಕ್ಕೆ ಅರ್ಥ ಆಗಲಿಲ್ಲ. ಆದರೆ ಅವರು ನಿಮ್ಮ ಥಿಂಗ್ಸ್ ಅವ್ರ ಹತ್ರ ಇತ್ತು. ಸೊ ಇದಕ್ಕೊಂದು ಕ್ಲಾರಿಟಿ ಕೊಡೋದಾದರೆ ಏನು ಹೇಳ್ತೀರಿ? ಮತ್ತು ಅವರು ಕೊನೆಯದಾಗಿ ಆಚೆ ಬರೋವಾಗಲೂ ನಿಮಗೆ ಏನು ಹೇಳೋದಿಲ್ಲ ಬಾಯ್ ಅಂತನೂ. ಸೊ ಅದೇನಾದರೂ ಬೇಜಾರಾಯ್ತಾ ನಿಮಗೆ? ಆ್ಯಕ್ಚುಲಿ ಅಲ್ಲಿ ಆ ಆಟದ ಬರದಲ್ಲಿ ಜಗಳಗಳು, ಕೊಟ್ಟು ತೆಗೊಳ್ಳೋದು ಎಲ್ಲ ಸಹಜ. ಒಂದು ಗೇಮ್ ಆಗ್ತಾ ಇರುತ್ತೆ. ಮತ್ತು ಅದೊಂದು ಒಂದೊಂದು ಸರ್ತಿ ನಾವು ಮೂಡು ಚೆನ್ನಾಗಿದ್ದಾಗ ಚೆನ್ನಾಗಿರ್ತೀವಿ, ಇಲ್ದಿರುವಾಗ ಜಗಳ ಆಡೋದು. ಸೊ ನೀವು ಹೇಳಿದಾಗೆ ನಾನು ಆ ಶೋ ಎಂಟ್ರಾಗಬೇಕಾದ್ರೆ ನನ್ನ ಒಳಗಡೆ ತುಂಬ ಭಾರ ಇರುತ್ತೆ. ಯಾಕಂದರೆ ನನ್ನ ಜೀವನದಲ್ಲಿ ನಡೆದಿರೋ ಘಟನೆ ಅದು ನನಗೆ ಗೊತ್ತು. ನಾನೊಬ್ಬ ಬುಲೆಟ್ ಪ್ರೂಫ್. ನನ್ನ ಲೈಫಲ್ಲಿ ನನಗೆ ಬೇಜಾರು ಮಾಡೋದು ಭಾಳ ಕಷ್ಟ ಯಾರಾದರೂ. ಮತ್ತು ನನ್ನ ರಿಸೀವಿಂಗ್ ಬೇರೆ ಸ್ಟೈಲಲ್ಲಿದೆ. ನೀವೀಗ ಹೇಳ್ತೀರಿ ಬ್ಯಾಡ್ ಕಮೆಂಟ್ಸ್, ಇದು ಕ್ಯಾರೇ ಮಾಡಲ್ಲ. ಯಾಕಂದರೆ ನನ್ನ ಫೋಕಸ್ ಇರೋದು ನನ್ನ ಸಾಧನೆ ಮೇಲೆ. ಕಮೆಂಟ್ಸ್ ಹಾಕಿರೋರು ನನ್ನಷ್ಟು ಹೆಸರು ಮಾಡಿಲ್ಲ. ಸೊ ಅವ್ರ ಬಗ್ಗೆ ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ. ಸೊ ನಮ್ಮ ಫೋಕಸ್ ಬೇರೆ ಕಡೆ ಇದೆ. ಆದರೆ ಲಾಸ್ಟ್ ಟೈಮ್ ಆಗಿದ್ದ ಇನ್ಸಿಡೆಂಟಿಂದ ನನ್ನ ಪೇರೆಂಟ್ಸಿಗೆ, ಬಿಕಾಸ್ ಅವ್ರು ವೆರಿ ರೆಪ್ಯೂಟೆಡ್, ಮಂಗಳೂರಲ್ಲಿ, ಕೊಡಗಲ್ಲಿ ಬಹಳ ಹೆಸರು ಇರೋವಂಥವ್ರು ನನ್ನ ತಂದೆ ತಾಯಿ. ಅವರ ಇಮೇಜ್ಗೆ ನನ್ನಿಂದ ಇಂಡಸ್ಟ್ರಿ ಅಂತ, ನಾನು ಫಾರಿನಲ್ಲಿದ್ದವನು, ನಾನು ತುಂಬ ಕಂಪನಿಲಿ ಕೆಲಸ ಮಾಡಿರೋನು. ಅವ್ರಿಗೇನು ಅನ್ನಿಸ್ತು, ಇದನ್ನೆಲ್ಲ ಬಿಟ್ಟು ಇದಕ್ಕೋಸ್ಕರ ನಾನು ಬಂದಿದ್ದು ಇವನು ಅಂತ ಒಳ್ಳೆ ಲೈಫ್ನ ಬಿಟ್ಟು ಇದಕ್ಕೆ ಬಂದು ಹೀಗಾಯ್ತಲ್ಲ ಅಂತ ಬೇಜಾರಿತ್ತು ನನಗೆ. ಅದು ಕಾಡ್ತಾ ಇತ್ತು. ಈ ಶೋಗೆ ಬಂದು ಮತ್ತೆ ನೆಗೆಟಿವ್ ಆಗಿ, ಮತ್ತು ಈ ಶೋಲ್ಲಿ ಹೋಗಿ ಮತ್ತೆ ಹಂಗೆ ಆಗ್ತಾ ಇದೆ, ಹೆಸರು ಹಾಳಾಗ್ತಾ ಇದೆ ಅಂತ. ಅದು ಯಾಕಂದರೆ ನಮಗೆ ಒಳಗಡೆ ಗೊತ್ತಾಗ್ತಾ ಇರಲ್ಲ ಹೊರಗಡೆ ಏನಾಗ್ತಾ ಇದೆ ಅಂತ.
ನನಗೆ ಭಯ ಶುರು ಆಯಿತು. ನಾನು ಹೇಳಕ್ಕೂ ಹೇಳಿದ್ದೀನಿ ಗೊತ್ತಾ, ಹೊರಗಡೆ ಹೇಗೆ ಪೊಟ್ರೆ ಆಗ್ತಾ ಇದ್ದೀನಿ ಅಂತ ಗೊತ್ತಿಲ್ಲ, ನನಗೆ ಬೇಜಾರಾಗ್ತಾ ಇದೆ, ನನಗೆ ಇರೋ ಹೆಸರನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ನನಗೆ. ಯಾಕಂದರೆ ಈಗ ಆಲ್ರೆಡಿ ಒಂದು ಸುಳ್ಳು ಆಪಾದನೆ ಬಂದು ನನ್ನ ತಂದೆ ತಾಯಿಗೆ ನಾನು ಅದಕ್ಕೆ ಬೇಡ ಇಶೋ ಅಂತ ಹೊರಟಿರ್ತೀನಿ. ಆಗ ತಂದೆನೇ ಹೇಳ್ತಾರೆ, ನಿನ್ನ ಹಠ ಏನು ಅಂತ ಗೊತ್ತು, ಪ್ರೂವ್ ಮಾಡಿಬಿಟ್ಟು ಬಾ ಅಂತ. ಕಿಚ್ಚ ಸುದೀಪ್ ಅವರು ಸಪೋರ್ಟ್ ಮಾಡ್ತಾರೆ, ಬಿಗ್ ಬಾಸ್ ಸಪೋರ್ಟ್ ಮಾಡ್ತಾರೆ. ಇಮ್ಮಿಡಿಯೇಟ್ ಯಾವಾಗ ಅದು ನನ್ನ ಕಿವಿಗೆ ಬೀಳುತ್ತೆ ತಂದೆ ಮಾತಾಡಿದ್ದು, ಆಗ ಹೇಳ್ತೀನಿ ನಾನು ನಿನ್ನ ತೋರಿಸ್ತೀನಿ ಅಂತ. ಸೀಕ್ರೆಟ್ ರೂಮು ಸಿಗುತ್ತೆ, ಬಂದ ಮೇಲೆ ಫೈರಿಂಗ್ ಸ್ಟಾರ್ಟ್ ಮಾಡ್ತೀನಿ ಒಂಟಿ ಸಲಗ. ವೆರಿ ಹ್ಯಾಪಿ ದೇ ಆರ್. ನನ್ನ ಬ್ಯಾಡ್ ಟೈಮಲ್ಲಿ ಲಾಸ್ಟ್ ಡಿಸೆಂಬರ್ ಏನಾಗಿತ್ತು, ಆಗ ಡ್ಯಾಡಿಗೆ ನಾನು ಮೆಸೇಜ್ ಮಾಡ್ತೀನಿ, ಡ್ಯಾಡಿ ನನ್ನಿಂದ ನಿಮ್ಮ ಇಮೇಜ್ಗೆ ಧಕ್ಕೆ ಆಗಿದೆ ಡ್ಯಾಡಿ, ನಾನು ವಾಪಸ್ ತಂದು ಕೊಡ್ತೀನಿ ನಿಮ್ಮ ಇಮೇಜ್ ಅಂತ. ಇವತ್ತು ಆ ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ನಮ್ಮನ್ನು ಇಲ್ಲಿ ಇಟ್ಟರು. ಆ ಪ್ರೀತಿ ಏನು ಸಿಕ್ಕಿದೆ, ಬಿಗ್ ಬಾಸ್ ಏನು ಪ್ರೀತಿ ಕೊಟ್ಟರು, ನಮ್ಮನ್ನು ಎಲ್ಲಿಟ್ಟರು. ನನ್ನ ತಮ್ಮನ ರಿಸೆಪ್ಷನ್ ನೀವು ನೋಡಿದ್ರಿ, ಎಷ್ಟೋ ಪುಣ್ಯವಂತರಿಗೂ ಸಿಗಲ್ಲ. ನಾನು ಆ ಮದುವೆಗೆ ಆ ಫಂಕ್ಷನ್ ಇರಲಿಲ್ಲ ಅಂತ ಅವನ ರಿಸೆಪ್ಷನ್ನೇ ರೀಕ್ರಿಯೇಟ್ ಮಾಡಿ ನನಗೆ ನಾನಿಲ್ಲ ಅಂತ ನನಗೋಸ್ಕರ ಮಾಡಿಕೊಟ್ರು. ನಾನು ತುಂಬ ಗೆದ್ದುಬಿಟ್ಟಿದ್ದೀನಿ ಮ್ಯಾಮ್. ಹಂಗೆ ನೋಡೋದಾದರೆ ಇದಲ್ಲ, ಈಗ ಏನು ಕಪ್ ಅಥವಾ ಅಮೌಂಟ್ ಏನು ಗೆದ್ದಿದ್ದಾರೆ ಅದಕ್ಕಿಂತ ಬೆಲೆ ಕಟ್ಟಕ್ಕಾಗದಿರೋದನ್ನ ಗೆದ್ದುಬಿಟ್ಟಿದ್ದೀನಿ ನಾನು ಬಿಗ್ ಬಾಸ್ ಮನೇಲಿ. ಅದೆಲ್ಲ ಸಿಕ್ತು, ಕಲರ್ಸ್ ಪ್ರೀತಿ ಸಿಕ್ತು, ಬಿಗ್ ಬಾಸ್ ಪ್ರೀತಿ ಸಿಕ್ತು, ಕಿಚ್ಚ ಸರ್ ಪ್ರೀತಿ ಸಿಕ್ತು. ಹೊರಗಡೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಈ ರೀತಿ ಬ್ರ್ಯಾಂಡ್ ಆಗ್ತೀನಿ ಅಂತ. ಜಯಮಾಕಾಲ್ ಅಂತೂ ಈಗ ನಾನು ಆ್ಯಕ್ಚುಲಿ ನನಗಿರೋದು ದೇವರು ಒಬ್ಬನೇ. ನನ್ನ ಬ್ಯಾಡ್ ಟೈಮಲ್ಲಿ ಇದ್ದಿದ್ದು ನನ್ನ ಕೆಲವು ಒಳ್ಳೆ ಫ್ರೆಂಡ್ಸ್ಗಳು ಮತ್ತು ನನ್ನ ಭಗವಂತ. ನಾನು ಅದನ್ನು ಹಾಗೆ ಹೇಳ್ತಿದ್ದೆ, ಭಗವಂತ ನಿನಗೆ ಗೊತ್ತು ನಾನು ಏನು ಅನುಭವಿಸಿ ಇಲ್ಲಿ ಬಂದಿದ್ದೀನಿ, ಜಯಮಾಕಾಲ ತುಂಬ ಎನರ್ಜಿ ಕೊಡುತ್ತೆ ನನಗೆ. ಸೊ ಅದರಲ್ಲಿದ್ದಾಗ ಅದೀಗೇನಾಗಿದೆ, ಟ್ರೆಂಡ್ ಆಗೋಗಿದೆ ಹೊರಗಡೆ. ನನ್ನನ್ನೀಗ ಎಲ್ಲ ನೋಡಿದ ತಕ್ಷಣ ಜಯ ಮಹಾಕಾಲ್ ಅಂತ. ಸೊ ತುಂಬ ಸಿಕ್ಬಿಡ್ತು ಮ್ಯಾಮ್. ಆ್ಯಂಡ್ ಈ ರೀತಿ ಬ್ರ್ಯಾಂಡ್ ಆಗ್ತೀನಿ ಅಂತಲೂ ಗೊತ್ತಿರಲಿಲ್ಲ ಹೊರಗಡೆ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್.